ಹಾಯ್, ನನ್ನ ಹೆಸರು ಸುಭಾಷ್ ಅಂತ. ನಮ್ಮದು ಟ್ರೆಡ್ವಿಷನ್ ಅನ್ನೋದೊಂದು ಸಂಸ್ಥೆ. ಸೊ ನಾವು ಈಗ ಕಂಪ್ನಿ ಸ್ಟಾರ್ಟ್ ಆಗಿ ಒಂದು 2 years ಆಗಿದೆ. ಐ ಆಮ್ ಫ್ರಮ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ. ಸೊ ಐ ವಾಸ್ ವರ್ಕಿಂಗ್ ಇನ್ ಇನ್ಫೋಸಿಸ್ ಆ್ಯಂಡ್ ವಸ್ಪ್ರೋ ಡಿಜಿಟಲ್ ಏಜೆನ್ಸಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಿದ್ದೆ. ಸೊ ಇವಾಗ ಅದು ನಮ್ಮ ತಂದೆಯವ್ರ ದೊಡ್ಡ ಕನಸಿತ್ತು ಒಂದು ಕಂಪನಿ ಮಾಡಬೇಕು ಅಂತ. ಸೊ 2 years ಬ್ಯಾಕ್ ನಾವು ಡಿಸ್ಕಷನ್ ಮಾಡಿದಾಗ ಮೋಹನ್ ಸ್ವಾಮಿ ಸರ್ ಹತ್ರ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಸೊ ನಮಗೆ ಗೌರ್ಮೆಂಟ್ ಕಡೆಯಿಂದನೂ ಫೆಸಿಲಿಟೀಸ್ ಎಲ್ಲ ಸಿಕ್ತು, ಟ್ರೈನಿಂಗು, ಸ್ಕಿಲ್ ಡೆವಲಪ್ಮೆಂಟು, KSDC ಜೊತೆ ಟೈಅಪ್ ಆಗಿದ್ದೀವಿ. ಅವರೆಲ್ಲ ಸಹಕಾರದಿಂದ ಇವಾಗ ಇಷ್ಟು ದೊಡ್ಡ ಸಂಸ್ಥೆ ಮಾಡಿದ್ದೀವಿ. ಈಗ ಸದ್ಯಕ್ಕೆ 200 ಜನ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಇನ್ನೂ ಒಂದು 2 ಫ್ಯಾಕ್ಟ್ರಿ ಮಾಡಬೇಕಂತಿದ್ವಿ, ನೋಡೋಣ ಹೇಗಾಗುತ್ತೆ. ಫಸ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕು ಅಂತ ಒಂದು ಕನಸಿತ್ತು. ಸೊ ಇವಾಗ ಗಂಡನ ದುಡಿಮೆಯಲ್ಲೇ ಡಿಪೆಂಡೆಂಟ್ ಆಗದೇ ಇರೋ ಥರ ಸ್ವಾಭಿಮಾನಿಯಿಂದ ಬದುಕ್ಬೋದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದಾಗ. ಸೊ ಎಲ್ಲರೂ ಅವರು ಫ್ಯಾಮಿಲಿಸ್ಗೂ ಹೆಲ್ಪ್ ಆಗುತ್ತೆ, ಆಮೇಲೆ ಅವ್ರಿಗೆ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಇರುತ್ತೆ. ಸೊ ಆ ಪರ್ಪಸ್ಸಿಂದ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಸೊ ದಟ್ ನಮ್ಮ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಹೆಂಗಿದೆ ಅಂದರೆ, ಸೊ ಎವ್ರಿ ಒನ್ ಆರ್ ವೆಲ್ಕಮ್ ಹಿಯರ್. ಯಾರು ಬಂದರೂ ಕೆಲಸ ಇದೆ ಅಲ್ಲಿ ಮಾಡಲಿಕ್ಕೆ. ಆ್ಯಕ್ಚುಲಿ ಡ್ರೀಮ್ ಬಂದು ನಮ್ಮ ತಂದೆಯವ್ರದೆ. ಸೊ ನಮ್ಮದು ಆಸೆ ಇತ್ತು, ಬಟ್ ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ ನಮಗೆ. ಆಮೇಲೆ ಗೋಯಿಂಗ್ ಫರ್ದರ್ ಸಿಕ್ಕಿದ್ದು ನಮಗೆ ಗೌರ್ಮೆಂಟ್ ಕಡೆಯಿಂದ ಈ ಥರ ಎಲ್ಲ ಇದೆ ಅಂತ ತುಂಬ ರಿಸ್ಕ್ ತೊಗೊಂಡು ಮಾಡಿದ್ವಿ. ಆ್ಯಕ್ಚುಲಿ ಗೌರ್ಮೆಂಟ್ ಕಡೆಯಿಂದ ಇವಾಗ ಮುಂಚೆ ಕೋವಿಡ್ಗಿಂತ ಮುಂಚೆನೂ ಇನ್ನೂ ಇತ್ತು, ಬಟ್ ಕೋವಿಡ್ ಆದಮೇಲೆಯಿಂದ ಇವಾಗ ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಬಜೆಟ್ ಎಲ್ಲ ಅಲೋಕೇಟ್ ಆಗ್ತಾ ಇದ್ದಾವೆ. ಸೊ ಫೆಸಿಲಿಟೀಸ್ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ, ಬಟ್ ನಾವು ಬರಬೇಕು ಮುಂದೆ. ಸರ್ ಇವಾಗಿಂದ ಜನ್ರೇಷನ್ ನಾನು ಹೇಳೋದೇನೆಂದರೆ, ಸ್ವಲ್ಪ ರಿಸ್ಕ್ ತೊಗೊಳ್ಳಿ. ಸ್ಟಾರ್ಟಿಂಗ್ ಕಷ್ಟ ಅನಿಸುತ್ತೆ, ಬಟ್ ಗೋಯಿಂಗ್ ಫರ್ದರ್ ನಿಜವಾಗ್ಲೂ ಫಲ ಸಿಗುತ್ತೆ. ಅಂದರೆ ಮೇಜರಾಗಿ ನಾವು ಏನೋ ಒಂದು ಸೆಟ್ ಮಾಡೋದಂತಲ್ಲ, ಅವ್ರಿಗೆ ಒಂದು ಸ್ಕಿಲ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆ ಒಂದು ಉದ್ಯಮ ಕ್ರಿಯೇಟ್ ಆಗ್ತಾ ಇದೆ. ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ನಮಸ್ತೆ, ನನ್ನ ಹೆಸರು ಸರಿತಾ ಅಂತ. ನಾನು ಪುತ್ತೂರಿಂದ ಬಂದಿದ್ದೇನೆ. ಇದು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಇಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಂಗೆ ಅಡ್ವರ್ಟೈಸ್ನಿಂದ ಗೊತ್ತಾಯಿತು ನನಗೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ. ಇವಾಗ ಸ್ಟಿಚಿಂಗ್ ಕಲ್ತಾದ ನಂತರ ತುಂಬ ಆಪರ್ಚುನಿಟೀಸ್ ಬರ್ತಾ ಇದೆ. ಅದಕ್ಕೋಸ್ಕರ ಥರ್ಡ್ ವಿಷನ್ ಇಡೀ ತಂಡಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಸದ್ಯಕ್ಕೆ ನಾವು ಇವಾಗ ಟ್ರಫಿನ ನಾವು ಒಂದು ಬ್ರ್ಯಾಂಡ್ ಮಾಡಿದ್ವಿ. ಇವಾಗ ಜಸ್ಟ್ ಒಂದು ಶಾರ್ಟ್ ಒಂದು ಸ್ಯಾಂಪಲ್ ಒಂದು 5,000 ಪೀಸಸ್ ಮಾಡಿದ್ವಿ. ಸೊ ಇವಾಗ ನ್ಯೂಯಾರ್ಕ್ ಹೋಯ್ತು, ಅದು ನಮ್ಮ ಥರ್ಡ್ ವಿಷನ್ ಹೆಸರಿಂದ ಹೋಯಿತು. ಸೊ ಡೊಮೆಸ್ಟಿಕ್ ಇನ್ ದ ಸೆನ್ಸ್ ನಮ್ಮದು ಟ್ರೆಂಡ್ಸ್, ಆವಾಸ, ನೆಕ್ಫ್ಲೈ, ಜಾನ್ ಪ್ಲೇಯರ್ಸ್, ಸೊ ಇದು ಮಾಡ್ತಾರೆ. ಫ್ಯಾಬ್ ಇಂಡಿಯಾ ಇವಾಗ ಮಾಡ್ತಾರೆ ಪ್ರೆಸೆಂಟ್ಲಿ. ಇವಾಗ ಸ್ಕಿಲ್ ಡೆವಲಪ್ಮೆಂಟ್ ಏನಿಲ್ಲ ಅಂದರೂ ನಮಗೆ 60 ಸ್ಟೂಡೆಂಟ್ಸು ಸ್ಕಿಲ್ ಆಗ್ತಾ ಇದ್ದಾರೆ. ಈಗ 30 ಸ್ಟೂಡೆಂಟ್ಸ್ದು ಸ್ಕಿಲ್ ಆಗಿದೆ, ಇನ್ನೊಂದು 30 ಸ್ಟೂಡೆಂಟ್ಸ್ ಸಿಗ್ತಾ ಇದ್ದಾರೆ. ಸೊ ನಮಗೆ ಈಗ ಮ್ಯಾನ್ ಪವರ್ ಬೇಕಷ್ಟೇ. ನಮಗೆ ಈಗ ಟ್ರೈನಿಂಗ್ ಕೊಡಲಿಕ್ಕೆ ಯೂನಿಟ್ ಕೂಡ ಇದೆ, ಉದ್ಯೋಗ ಕ್ರಿಯೇಟ್ ಮಾಡ್ಕೊಡೋಕ್ಕೂ ಯೂನಿಟ್ ಇದೆ. ಸೊ ನಮಗೀಗ ಮ್ಯಾನ್ ಪವರ್ ಬೇಕಷ್ಟೇ ಈಗ ಸದ್ಯಕ್ಕೆ. ಸೊ ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ನಮಗೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬಟ್ ಒಂದೇನಂದರೆ ನಮ್ಮ ಊರ ಕಡೆ ಎಲ್ಲ ಈಗ ಥ್ರೆಡ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ನಮ್ಮ ಊರ ಕಡೆ ಜಾಸ್ತಿ ಇತ್ತು. ಸೊ ಅದು ತುಂಬ ಇತ್ತು. ಸೊ ನಮ್ಮ ತಂದೆಯವ್ರಿಗೆ ಸ್ಟಾರ್ಟಿಂಗ್ ಅದು ಕನಸಿತ್ತು. ಸೊ ಅದೆಲ್ಲ ನೋಡಿದಾಗ ಗಾರ್ಮೆಂಟ್ಸ್ ಎಲ್ಲ ಮಾಡಬೇಕು. ಸೊ ಬಟ್ಟೆ ಅಂತೂ ಎಲ್ರಿಗೂ ಬೇಕೇ ಬೇಕು, ಒಳ್ಳೊಳ್ಳೆ ಬ್ರ್ಯಾಂಡ್. ಅವ್ರಿಗೆ ನನಗೆ ಎಸ್ಪೆಷಲಿ ಬ್ರ್ಯಾಂಡಿಂಗ್ ಮೇಲೆ ತುಂಬ ಕನಸಿತ್ತು ಚೈಲ್ಡ್ಹುಡ್ ಡೇಸಿಂದ. ಅದೆಲ್ಲ ಮಾಡಬೇಕಂತ ಇತ್ತು. ಸೊ ನಮಗೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ನಾವು ಬಂದ್ವಿ, ಸೊ ರಿಸ್ಕ್ ತೊಗೊಂಡ್ವಿ. ಸೊ ಎಕ್ಸ್ಪೀರಿಯನ್ಸ್ ಪೀಪಲ್ ಸಿಕ್ಕಿದ್ರು, ಲೈಕ್ ದಿನೇಶ್ ಸರ್. ಇವ್ರ ಎಕ್ಸ್ಪೀರಿಯನ್ಸ್ಗಳಿಂದ ನಾನು ಮಾಡೋಕ್ಕಾಗಿದ್ದು. ಸೊ ನಾನು ಕಲಿತಾ ಇದ್ದೀನಿ, ಡೈಲಿ ಅವರಿಂದ ಕಲಿತಾ ಇದ್ದೀನಿ. ಸೊ ಇನ್ನೂ ಕಲಿಕ್ಕೆ ತುಂಬ ಇದೆ. ಇವಾಗ ಎಲ್ಲ ಇರೋ ಕಡೆ ಮಾಡಿದರೆ ಅದರಲ್ಲಿ ಮಜಾ ಇರೋದು. ಸೊ ಏನು ಇಲ್ಲದೇ ಕಡೆ ಮಾಡಿದಾಗ ಸೊ ನಮಗೆ 4 means ಆಫ್ ಟ್ರಾನ್ಸ್ಪೋರ್ಟೇಷನ್ ಇದೆ. ಆ್ಯಂಡ್ ಎಕ್ಸ್ಪೋರ್ಟ್ಗೆ ಆಲ್ಮೋಸ್ಟ್ ನಾನು ನೋಡಿದ ಪ್ರಕಾರ ಉಡುಪಿ, ಮಂಗಳೂರು ಈ ಸೈಡಲ್ಲಿ ಈ ಫಿಶ್ ಎಕ್ಸ್ಪೋರ್ಟ್ ಎಲ್ಲ ಆಲ್ಮೋಸ್ಟ್ ನಮ್ಮದೇ ಪೀಕಲ್ಲಿರೋದು. ಸೊ ಇಲ್ಲೇ ಎಕ್ಸ್ಪೋರ್ಟ್ ಎಲ್ಲ ನಾವು ಆಲ್ಮೋಸ್ಟು ಮಾಡ್ಬೋದು ಅಂತ ನಾನು ನಮ್ಮದೇ. ಸೊ ಮಾಡಿದ್ವಿ ಅಷ್ಟೇ. ಸೊ ಇನ್ನೂ ನಾವು ಎಕ್ಸ್ಪೋರ್ಟ್ ಇವಾಗ ಕಾಲಿಡ್ತಾ ಇರೋದು, ಬಟ್ ಒಳ್ಳೊಳ್ಳೆ ಕ್ಲೈಂಟ್ ಸಿಗ್ತಾ ಇದ್ದಾರೆ. ಸೊ ಅದೇ ಏನಂದಲ್ಲ, ನನ್ನ ಕನಸಿರೋದು ಬ್ರ್ಯಾಂಡಿಂಗ್ ಮೇಲೆ. ಸೊ ನಮ್ಮ ಬ್ರ್ಯಾಂಡ್ ಆಲ್ಮೋಸ್ಟ್ ಎಲ್ಲ ಕಡೆ ಹೋದರೆ ನಮಗೂ ಖುಷಿನೇ. ನೋಡೋಣ ಏನೇನಾಗ್ತದೆ.